ಬೃಂದಾವನ ಸೀರಿಯಲ್ ಮೂಲಕ ಮನೆ ಮಾತಾದಂತ ವರುಣ್ ಆರಾಧ್ಯ ಅವರು ಈಗ ತಮ್ಮ ಒಂದು ಹುಡುಗಿಯನ್ನ ರಿವೀಲ್ ಮಾಡಿದ್ದಾರೆ. ಜೊತೆಗೆ ಮದ್ವೆ ಆಗ್ತಿರುವಂತ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ತಿಳಿಸಿದ್ದಾರೆ. ಮತ್ತೆ ತುಂಬಾ ತಿಂಗಳಿಂದ ಜನರಿಗೆ ತುಂಬಾನೇ ಕ್ಯೂರಿಯಾಸಿಟಿಯನ್ನ ಜಾಸ್ತಿ ಮಾಡಿಸಿದ್ರು. ಯಾಕೆಂದ್ರೆ ವರ್ಷ ಕಾವೇರಿ ಜೊತೆ ಬ್ರೇಕಪ್ ಆದ ಬಳಿಕ ಬೇರೊಂದು ಹುಡುಗಿಯ ಜೊತೆ ಕಮಿಟ್ ಆಗ್ತಾರೆ ವರುಣ್ ಆರಾಧ್ಯ ಅವರು. ಸೊ ಹೀಗಾಗಿ ಯಾರದು ಹುಡುಗಿ ಅಂತ ತುಂಬಾ ಜನರು ಸಹ ವೇಟ್ ಮಾಡ್ತಾ ಇದ್ರು ತಿಳ್ಕೊಳ್ಳೋಕೆ. ಅದೇ ರೀತಿ ನಿನ್ನೆ ಈ ಒಂದು ವಿಡಿಯೋವನ್ನ ಸಹ ರಿವೀಲ್ ಮಾಡಿದ್ದಾರೆ ವಿಡಿಯೋವನ್ನ ಮಾಡುವ ಮೂಲಕ. ಜೊತೆಗೆ ಈಗ ಅತಿ ಶೀಘ್ರದಲ್ಲೇ ಇವರು ಈಗ ದಾಂಪತ್ಯ ಜೀವನಕ್ಕೂ ಸಹ ಕಾಲಿಡ್ತಾ ಇದ್ದಾರೆ. ಸೊ ಈ ಒಂದು ಹುಡುಗಿಯ ಹೆಸರು ನಮ್ರತಾ ಲಸಾಲ್ಡೋ ಅಂತ. ಬಹುಶಃ ಇವರು ಕ್ರಿಶ್ಚಿಯನ್ ಇರ್ಬೋದು. ಸೊ ಈಗ ಮನೆಯವರ ಒಂದು ಒಪ್ಪಿಗೆಯ ಮೇರೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಮುಂದಾಗ್ತಾ ಇದ್ದಾರೆ. ವರುಣ್ ಆರಾಧ್ಯ ಅವರು ಧಾರಾವಾಹಿಯಲ್ಲಿ ಅರ್ಧಕ್ಕೆ ಎಂಟ್ರಿ ಕೊಟ್ಟಿದ್ದು ತಮಿಳರಿಗೂ ಕೂಡ ಗೊತ್ತು, ಬೃಂದಾವನ ಧಾರಾವಾಹಿ ಅಂತ. ಸೊ ಇದರಲ್ಲಿ ಮುಂಚೆ ವಿಶ್ವನಾಥ್ ಅಂತ ನಡೆಸ್ತಾ ಇದ್ರು. ಆ ಹೀರೋ ಬದಲಾವಣೆ ಆಗ್ತಾರೆ. ಅರ್ಧದಿಂದ ಇವರು ಸೆಲೆಕ್ಟ್ ಆಗಿ ಇವರು ಧಾರಾವಾಹಿನ ನಡ್ಸ್ಕೊಂಡು ಹೋಗ್ತಾರೆ. ಬಟ್ ಧಾರಾವಾಹಿ ಯಾಕೋ ಸ್ಟಾಪ್ ಆಗ್ಬಿಡುತ್ತೆ. ಅನಂತರದಲ್ಲಿ ಇವರು ಬೇರೆ ಬೇರೆ ಕೆಲವಷ್ಟು ಜಾಹೀರಾತು ಆಗಿರ್ಬೋದು. ಸೊ ಈ ರೀತಿ ಶೂಟ್ಸ್ ಆ ತರ ಎಲ್ಲ ಓಡಾಡ್ಕೊಂಡು ಬ್ಯುಸಿ ಆಗಿದ್ರು. ಮತ್ತೆ ವ್ಲಾಗ್ ಗಳನ್ನು ಸಹ ಮಾಡ್ತಾರೆ. ಜೊತೆಗೆ ಈಗ ತಮ್ಮ ಒಂದು ಹುಡುಗಿಯನ್ನ ರಿವೀಲ್ ಮಾಡುವುದಾಗಿ ಅನೇಕ ತಿಂಗಳಿಂದ ಕೂಡ ತಿಳಿಸ್ತಾ ಇರ್ತಾರೆ. ಆದ್ರೆ ರಿವೀಲ್ ಮಾಡ್ತಾ ಇರೋದಿಲ್ಲ. ಬಟ್ ಈಗ ರಿವೀಲ್ ಮಾಡುವ ಮೂಲಕ ಜನರಿಗೆ ಏನು ಕುತೂಹಲ ಇತ್ತು ಅದನ್ನ ಕಡಿಮೆ ಮಾಡಿದ್ದಾರೆ. ವರುಣ್ ಆರಾಧ್ಯ ಅವರ ಒಂದು ಅದ್ಭುತವಾದಂತ ಏನು ರಿವೀಲ್ ಫಂಕ್ಷನ್ ತರ ಮಾಡಿರ್ತಾರೆ. ಅಲ್ಲಿ ತುಂಬಾ ಜನ ಇವರ ಸ್ನೇಹಿತರೆಲ್ಲರೂ ಕೂಡ ಸೇರಿದ್ರು. ಒಂದು ಅದ್ಭುತವಾಗಿ ಖಾಸಗಿ ರೆಸಾರ್ಟ್ ನಲ್ಲಿ ಈ ಒಂದು ಫಂಕ್ಷನ್ ಅನ್ನ ಆಯೋಜನೆ ಮಾಡಿರ್ತಾರೆ. ಅಲ್ಲಿ ಒಂದು ಸಖತ್ತಾಗಿ ರಿವೀಲ್ ಮಾಡುವ ಮೂಲಕ ಎಲ್ರಿಗೂ ಕೂಡ ಪರಿಚಯವನ್ನ ಮಾಡುವ ಮೂಲಕ ತೋರಿಸಿದ್ದಾರೆ ತಮ್ಮ ಹುಡುಗಿ ನಮ್ರತಾ ಅಂತ.